ನನಗೆ ಗೊತ್ತು ಮಗ, ಈ ಸಲ ನಿಮ್ಗೆಲ್ಲ ಬೇಕಾಗಿದ್ದು ಇದೇನೇ ಅಂತ. ಹೌದು, ಕ್ಯಾರೆಕ್ಟರ್ನ ತೋರಿಸ್ಬಿಟ್ಟು ಗೆದ್ದಿದ್ದಾರೆ ಗುರು ಸ್ಪೈನ್ ಅವರು. ಯಂಗ್ ಅಂಡ್ ಎನರ್ಜೆಟಿಕ್ ಟೀಮು, ಅರ್ಜೆಂಟಿನಾ ಎಕ್ಸ್ಪೀರಿಯನ್ಸ್ ಇರೋಂಥ ಒಂದು ರೇಂಜಿಗೆ ಎಕ್ಸ್ಪೀರಿಯನ್ಸ್ ಇರೋಂಥ ಟೀಮು, ಲಾಸ್ಟ್ ಟೈಮ್ ಟ್ರೋಫಿ ಗೆದ್ದಂಥ ಟೀಮು ಮತ್ತೆ ಟ್ರೋಫಿ ಗೆಲ್ಲೋದಕ್ಕೆ ಬೇಡಲಿಲ್ಲ. ಸ್ಪೈನು ವರ್ಲ್ಡ್ ಕಪ್ನ ಗೆದ್ರು. ನನ್ಗೆ ಕೂಡ ಇದೆ ಬೇಕಾಗಿದ್ದು. ನಾನು ಕೂಡ ಸ್ಪೈನೇ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೆ, ಅರ್ಜೆಂಟಿನಾ ಗೆಲ್ಬಾರ್ದು. ಏನೇನು ಮಾಡಿದ್ದು ಗುರು, ಕೇರಳದವ್ರಂತೂ ರಜಾನೇ ಕೊಟ್ಬಿಟ್ಟವ್ರೆ ಇವತ್ತು. ಯಾಕಂದ್ರೆ ಫುಟ್ಬಾಲ್ ಆ ಒಂದು ಕಲ್ಚರ್ ಏನಿದೆ ಕೇರಳದಲ್ಲಿ ಜಾಸ್ತಿ, ಇಂಡಿಯಾದಲ್ಲಿ ಬೇರೆ ಸ್ಟೇಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಅಷ್ಟೇನಿಲ್ಲ. ಕೇರಳದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿದ್ರೆ ಫುಟ್ಬಾಲ್ಗೆ, ಅಲ್ಲಿ ರಜಾನೇ ಕೊಟ್ಬಿಟ್ಟಿದ್ರೆ ಫಿಫಾ ವರ್ಲ್ಡ್ ಕಪ್ ಫೈನಲ್ಸ್ ಅಂತ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಅಷ್ಟೇನೆ ಬಾರ್ ಅಂಡ್ ರೆಸ್ಟೋರೆಂಟ್ ಅದು ಇದೆಲ್ಲ ಐತಲ್ಲ, ಸೊ ಅದೆಲ್ಲ ಪರ್ಮಿಷನ್ ಕೂಡ ಕೊಟ್ಟಿದ್ರು ರೆಸ್ಟೋರೆಂಟ್ ಬಾರ್ಗಳಿಗೆ ಫಿಫಾ ವರ್ಲ್ಡ್ ಕಪ್ ಫೈನಲ್ ಮುಗಿಯೋವರೆಗೂ ಕೂಡ ಓಪನ್ ಇರಲಿ ಅಂತ. ಸೊ ಏನೋ ನಾವು ಮಾಡಿದ್ರೋಗರು ಕ್ರೇಜ್ ಅಷ್ಟ್ರ ಮಟ್ಟಿಗೆ ಇಲ್ಲ ಅಂದ್ರೂ ಕೂಡ, ಅಂದರೆ ನಾನು ಹೇಳ್ತಿದ್ದು ಇಂಡಿಯಾದಲ್ಲಿ ಫುಟ್ಬಾಲ್ಗೆ ಅಷ್ಟು ಕ್ರೇಜ್ ಇಲ್ಲ, ಬಟ್ ಫೈನಲ್ಸ್ ನೋಡಿರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದ್ರೂ ಅರ್ಜೆಂಟಿನಾ ಜಸ್ಟ್ ಬಿಕಾಸ್ ಆಫ್ ಮೆಸ್ಸಿ ಎಷ್ಟೋ ಜನ ನೋಡೋರು ಇರ್ತಾರೆ. ಯಾಕಂದರೆ ಅವ್ರದ್ದು ಲಾಸ್ಟ್ ವರ್ಲ್ಡ್ ಕಪ್ ಆಗಿತ್ತು. ಸೊ ಟ್ರೋಫಿ ಗೆದ್ಬಿಟ್ಟು, ಲಾಸ್ಟ್ ಟೈಮ್ ಗೆದ್ದಿದ್ರು ಇಲ್ಲ ಅಂತಲ್ಲ, ಬಟ್ ಈ ಟೈಮು ಟ್ರೋಫಿನ ಗೆದ್ಬಿಟ್ಟು ಒಂದೊಳ್ಳೆ ರಿಟೈರ್ಮೆಂಟ್ ಆಯಿತು ಅಂತಂದರೆ ಸಖತ್ತಾಗಿರುತ್ತೆ ನೋಡೋದಕ್ಕೆ ಅನ್ನೋ ಥರ ಮೆಸ್ಸಿ ಅವರ ಫ್ಯಾನ್ಸ್. ಯಾಕಂದರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಮೆಸ್ಸಿಗೆ. ಒಂದು ಲಾಸ್ಟ್ ಟೈಮ್ ಮೆಸ್ಸಿ ಟ್ರೋಫಿ ಅಂತ ನೋಡಬೇಕು, ಬಟ್ ಕ್ಯಾರೆಕ್ಟರ್ ಇಲ್ಲ ಗುರು ಟೀಮಿಗೆ. ಅರ್ಜೆಂಟಿನಾ ಟೀಮಿಗೆ ಒಂದು ಕ್ಯಾರೆಕ್ಟರ್ ಅನ್ನೋದು ಇಲ್ಲ. ಅದು ತೋರಿಸುತ್ತೆ ಮ್ಯಾಚ್ ಎಲ್ಲ ಮುಗ್ದಾದ ನಂತರ ವಿಜಿಲ್ ಬರ್ತಾ ಇದ್ದಂಗೆ ಏನೇನಾಯ್ತು ಅಂತ ಎಲ್ಲರೂ ನೋಡಿರ್ತೀರಾ. ಜಗಳ ಆಗಿದ್ದೆಲ್ಲ. ಸೊ ಗವಿ ವರ್ಸಸ್ ಪ್ಯಾಡೇಸ್ ನೋಡಿರ್ತೀರಾ ಏನಾಯ್ತು ಅಂತ. ಅದೇನೋಡ ಪ್ಯಾಡೇಸ್ ಕತ್ತಿಗೆಲ್ಲ ಹಿಡ್ಕೊಂಡಂಗೆ, ಆಮೇಲೆ ಗವಿ ಬರ್ತಾರೆ ಮೊದಲು ಅವ್ರು ನಮ್ಮನ್ನ ಮಲಗಿಸ್ಬಿಟ್ಟು ಏನೇನು ಮತ್ತೆ ತಿಕ್ಕಾವ್ರದ್ದು ಮಾಡ್ದಂಗಿತ್ತು ಅಂತ ಹೇಳ್ಬೇಕದು. ಸೊ ಇವ್ರು ಗೆದ್ಬಿಡ್ರಲ್ಲ ಅನ್ನೋ ಒಂದು ಇದರಲ್ಲಿ ಜಸ್ಟ್ 1-0 ಗುರು. ಏನಲ್ಲೇ 2 ಆಗಿಲ್ಲ 3 ಆಗಿಲ್ಲ ಗೋಲು, 1-0 ಅಲ್ಲಿ ಸೋಲ್ಬೇಕು ಅಂತಂದ್ರೆ ನೋಡಿ ನೀನು ಹೆಂಗಿತ್ತು ಅಂತ. ಸ್ಪೈನ್ ಗೋಲ್ ಕೀಪರ್ ಹತ್ರ ಹೋಗ್ತಾನೆ ಇರಲಿಲ್ಲ ಬಾಲು. ಆ ಗೋಲ್ ಪೋಸ್ಟ್ ಹತ್ರ ಹೋಗ್ತಾನೆ ಇರಲಿಲ್ಲ ಜಾಸ್ತಿ. ಯಾವಾಗಲೂ ಬಾಲ್ ಇರ್ತಾ ಇದ್ದೇನೆ ಈ ಕಡೆ ಅರ್ಜೆಂಟಿನಾ ಗೋಲ್ ಪೋಸ್ಟ್ ಅಂದ್ರೆ ಗೋಲ್ ಕೀಪರ್ ಹತ್ರ. ಸೊ ಈ ಗೋಲ್ ಪೋಸ್ಟ್ ಇರ್ತಾ ಇತ್ತು. ಯಾಕಂದ್ರೆ ಆ ರೇಂಜಿಗೆ ಡಾಮಿನೇಟ್ ಮಾಡಿದ್ದು. ಆಲ್ಮೋಸ್ಟ್ 106ನೇ ನಿಮಿಷ ಬಂದಿದ್ದು ಗೋಲು. ಸೊ ಇವರು ಕೂಡ ಗೋಲೇ ಬಂದಿರಲಿಲ್ಲ. ಲಾಸ್ಟ್ ಟೈಮು ಕೂಡ ಸಾಕಾಗಿತ್ತು ಫೈನಲ್. ಅಂಡ್ ಈ ಟೈಮು ಕೂಡ ಕಾಂಪಿಟೇಟಿವ್, ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿತ್ತು. ಅಂಡ್ ಅರ್ಜೆಂಟಿನಾ ಕೂಡ ಕಾಂಪಿಟೇಟಿವ್ ಆಗಿ ಆಡಿದ್ರು ಅಂತ ಅನ್ಕೊಳ್ಳಿ, ಬಟ್ ಸ್ಪೈನ್ ಅವ್ರನ್ನ ಡಾಮಿನೇಟ್ ಮಾಡ್ಬಿಟ್ರು. ಯಪ್ಪ ಹೆಂಗೆ ಅಂತಂದ್ರೆ 19 ವರ್ಷದ ಯಮಾಲ್. ಸೊ ಈ ಒಂದು ಟೂರ್ನಮೆಂಟ್ ಗೆಲ್ಲೋದಕ್ಕೆ ಅವರ ಒಂದು ಕೊಡುಗೆ ಏನಿದೆ ಸ್ಪೈನ್ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಅಪಾರ ಗುರು. 19 ವರ್ಷದ ಹುಡುಗ. ಸೊ ಈ 19 ವರ್ಷದ ಹುಡುಗನ ಮೆಸ್ಸಿ ಒಂದು ಕಾಲದಲ್ಲಿ ಅವ್ರ ಬೇಬಿ ಆಗಿದ್ದಾಗ ಅವ್ರನ್ನ ಹಿಡ್ಕೊಂಡಿದ್ರು. ಸೊ ಈ ಪೋಸ್ಟ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ನೋಡಿದ್ರ ಅಂತ ಅನ್ಕೊಂಡಿದ್ವಿ. ಆ 19 ವರ್ಷದ ಹುಡುಗ, ಚಿಕ್ಕ ಮಗು, ಮೆಸ್ಸಿ ಕೈಯಲ್ಲಿ ಎತ್ತದಂತ ಮಗು, ಹಿಡ್ಕೊಂಡಂತ ಮಗು ಇವತ್ತು ಅವ್ರ ವಿರುದ್ಧನೇ ಟ್ರೋಫಿ ಗೆದ್ದಿದ್ದಾರೆ ಅಂತಂದ್ರೆ ಹೆಂಗ್ ಅನ್ಸುತ್ತೆ ಗುರು, ಹೆಂಗ್ ಅನ್ಸುತ್ತೆ. ಹೌದು, ಮೆಸ್ಸಿ ಅವರು ಒಬ್ಬರ ನಿಂತ್ಕೊಂಡಿದ್ರು, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಯಾಕಂದ್ರೆ ಅವ್ರದ್ದು ಲಾಸ್ಟು ವರ್ಲ್ಡ್ ಕಪ್ ಆಗಿತ್ತು, ಫೈನಲ್ ಆಗಿತ್ತು, ಆ್ಯಂಡ್ ಟ್ರೋಫಿ ಗೆಲ್ಲಿಲ್ಲ. ಸೊ ಲಾಸ್ಟ್ ಟೈಮ್ ಗೆದ್ದಿದ್ದಾರಲ್ಲ ಗುರು, ಅದರಲ್ಲಿ ಏನೋ ಒಂಥರ ರಿಗ್ರೆಟ್ ಪಡ್ಕೊಳ್ಳೋದು. ಇಲ್ಲಿ ಏನೋ ಆಗೋಗ್ಬಿಟ್ಟಿದೆ, ಫೈನಲಿಗೆ ಬಂದ್ರು, ಅದೇ ದೊಡ್ಡ ವಿಷಯ. ಅಲ್ಲಿ ಇಷ್ಟೊಂದು ಟೀಮ್ಸ್ ಆಡ್ತಾ ಇರ್ಬೇಕಾದ್ರೆ ಅರ್ಜೆಂಟಿನಾ ಬ್ಯಾಕ್ ಟು ಬ್ಯಾಕ್ ಟೈಮ್ಸು ಫೈನಲ್ಸಿಗೆ ಬಂದಿದೆಯಲ್ಲ, ಒಂದ್ಸಲ ಟ್ರೋಫಿ ಗೆದ್ದು ಮತ್ತೆ ರನ್ನರ್ ಅಪ್ಸ್ ಆಗಿದ್ರಲ್ಲ, ಇದೇ ದೊಡ್ಡ ವಿಷಯ. ಸೊ ಅಲ್ಲಿ ಬೇಜಾರು ಪಟ್ಕೊಳೋದು, ಒಂಥರ ಏನೋ ಆಗೋಗ್ಬಿಟ್ಟಿದೆ ಅಂತ ಅನ್ಕೊಂಡು ಹೋಗೋದಿಲ್ಲ. ಅದು ಏನೋ ಆಗೋಗ್ಬಿಟ್ಟಿದೆ ಅಂತ ಅನ್ಕೊಂಡು ಕೂಡ ಅವ್ರು ಹೋಗಲಿಲ್ಲ. ಸೊ ಒಂದು ಬೋಲ್ಡ್ ಆಗೇನೆ ಹೋದ್ರು ಮೆಸ್ಸಿ ಅವರು. ಗೊತ್ತಿರೋ ಮತ್ತೆ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋ ಅಭ್ಯರ್ಥಿ ರೊನಾಲ್ಡೋ ಅವರು ಕೂಡ ಹತ್ಕೊಂಡೇನೆ ಹೋಗಿದ್ದು. ಯಾಕಂದ್ರೆ ನೋಡಿ, ಅವ್ರ ವಿಚಾರಕ್ಕೆ ಇವ್ರ ವಿಚಾರಕ್ಕೆ ಕಂಪೇರ್ ಮಾಡ್ತು ಅಂದ್ರೆ ಇಬ್ರಿಗೂ ಸಿಕ್ಕಾಬಿಡೋ ಫ್ಯಾನ್ಸ್ಗಳಿದ್ದಾರೆ. ಬಟ್ ಅವ್ರಿಗೆ ಟ್ರೋಫಿ ಅನ್ನೋದೇ ಸಿಗಲಿಲ್ಲ, ವರ್ಲ್ಡ್ ಕಪ್ ಅನ್ನೋದೇ ಸಿಗಲಿಲ್ಲ. ಇವರಿಗೆ ವರ್ಲ್ಡ್ ಕಪ್ ಅನ್ನೋದು ಅಟ್ಲೀಸ್ಟ್ ಸಿಕ್ಕಿದೆ. ಸೊ ಅದರಲ್ಲಿ ಖುಷಿ ಇರಬೇಕು, ಅದರಲ್ಲಿ ನೆಮ್ಮದಿ ಅನ್ನೋದು ಇರಬೇಕು. ಅದು ಬ್ಯಾಕ್ ಟು ಬ್ಯಾಕ್ ಸಲ ಫೈನಲ್ಸಿಗೆ ಬರೋದನ್ನು ಸುಮ್ಮನೆ ಮಾತಲ್ವೇ ಅಲ್ಲ. ಸೊ ಕ್ಯಾರೆಕ್ಟರ್ ತೋರಿಸಿದ್ರೆ ಗುರು ಸ್ಪೈನ್ ಟೀಮ್ ಅವರು. ಮುಂಚೆ ಇದ್ದಿದೆ ಅಷ್ಟೇ ಪ್ರಿಡಿಕ್ಷನ್, ಇದು ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಪ್ರಿಡಿಕ್ಷನ್ ಸ್ಪೈನ್ ಗೆಲ್ತಾರೆ ಅಂತಾನೆ ಇದ್ದಿದ್ದು, ಅರ್ಜೆಂಟಿನಾ ಗೆಲ್ತಾರೆ ಅಂದ್ರೆ ಏನು ಇರಲಿಲ್ಲ. ಸೊ ಸ್ಪೈನ್ ಕ್ಯಾರೆಕ್ಟರ್ ತೋರಿಸಿದ್ರೆ ಈ ಸಲ ಡಾಮಿನೇಟ್ ಮಾಡ್ಕೊಂಡ್ಬಂದ್ರೆ ಒಂದು ಟೂರ್ನಮೆಂಟ್ನ ಕಂಪ್ಲೀಟ್ ಡಾಮಿನೇಟ್ ಮಾಡ್ಕೊಂಡ್ಬಂದಿದ್ದಾರೆ. ಅರ್ಜೆಂಟಿನಾ ಮಾಡಿಲ್ಲ ಅಂತಲ್ಲ, ಬಟ್ ಇವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಡಾಮಿನೇಟ್ ಮಾಡ್ಕೊಂಡ್ಬಂದಿದ್ದಾರೆ ಅಂದ್ರೆ ಅದು ಸ್ಪೈನು. 0-1 ಟೂರ್ನಮೆಂಟ್ನ ಗೆದ್ದಿರೋದು ಸ್ಪೈನ್ ಅವರು. ಅದೇ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಜಗಳ ಆಯ್ತಲ್ಲ, ಅದೇ ಹೈಲೈಟ್ ಆಫ್ ದ ಮ್ಯಾಚ್ ಹೈಲೈಟ್ ಆಗಿಲ್ಲ ಅಂದ್ರೂ ಅದು ಜಗಳನೇ ಹೈಲೈಟ್ ಆಫ್ ದ ಮ್ಯಾಚ್ ಆಗೋಗ್ಬಿಡ್ತು. ಇವ್ರಿಗೆ ಯಾಕೆ ಬರೋ ತಿಕ್ಕಾವ್ರದ್ದು ಹಿಂಗೆ ಆಡ್ತಾವ್ರೆ, ಲಾಸ್ಟ್ ಟೈಮ್ ಗೆದ್ದವ್ರೆ ತಾನೆ ಟ್ರೋಫಿನ, ಈ ರೇಂಜಿಗೆ ರೊಚ್ಚ ಕೇಳಬೇಕಾ, ಈ ರೇಂಜಿಗೆ ಉರ್ಕೋಬೇಕಾ? ಒಂಥರ ಉರ್ಕೊಂಡಂಗೆ ಇತ್ತು ಗುರು ಅಲ್ಲಿ ಅರ್ಜೆಂಟಿನಾ ಟೀಮ್ ಅವರು. ಒಂಥರ ಕ್ಯಾರೆಕ್ಟರ್ ತೋರಿಸಿಲ್ಲ ಆ ಟೀಮಲ್ಲಿ ಇರುವಂಥವ್ರೆಲ್ಲ. ಇನ್ಫ್ಯಾಕ್ಟ್ ಆ ಪೋರ್ಚುಗಲ್ ಟೀಮಲ್ಲಿ ಇರುವಂಥವ್ರು ಕೂಡ ಅಷ್ಟೊಂದು ಕ್ಯಾರೆಕ್ಟರ್ ತೋರಿಸಿಲ್ಲ. ಒಂದು ಹೊಂದಾಣಿಕೆ ಅನ್ನೋದಿಲ್ಲ, ಒಂದು ಬಾಂಡಿಂಗ್ ಅನ್ನೋದಿಲ್ಲ, ಒಂದು ಕನೆಕ್ಷನ್ ಅನ್ನೋದಿಲ್ಲ, ಏನಂದ್ರೆ ಏನೂ ಇಲ್ಲ ಅಂತ ಅನ್ಸ್ಬಿಡ್ತು. ಸೊ ಸ್ಪೈನ್ ಹಂಗಲ್ಲ ಗುರು, ಒಂಥರ ಬಿಡಿ, ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಿಮ್ಗೆ ಏನು ಅನ್ನಿಸ್ತು ಫಿಫಾ ವರ್ಲ್ಡ್ ಕಪ್ನ ಸ್ಪೈನ್ ಅವ್ರು ಗೆದ್ದಿರೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಅರ್ಜೆಂಟಿನಾ ಅವ್ರು ಗೆಲ್ಲಬೇಕಾಗಿತ್ತ ನಿಮಗೆ, ಅಥವಾ ಸ್ಪೈನ್ ಅವರೇ ಗೆಲ್ಲಬೇಕಾಗಿತ್ತು? ನನ್ನ ಪ್ರಕಾರ ನನಗೆ ಸ್ಪೈನ್ ಅವ್ರು ಗೆಲ್ಲಬೇಕಾಗಿತ್ತು. ಆಲ್ಮೋಸ್ಟ್ 16 ವರ್ಷ ಆದಮೇಲೆ 2010 ಅವ್ರು ಗೆದ್ದಿದ್ದು. ಸೊ 16 ವರ್ಷ ಆದಮೇಲೆ ಟ್ರೋಫಿನ ಗೆದ್ದಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸಲ ಟ್ರೋಫಿ ಗೆದ್ದರೆ ಅದು ಒಂಥರ ವ್ಯಾಲ್ಯೂ ಇರೋದಿಲ್ಲ ಅವರು.
ಒಂದು ಫಿಫಾ ವರ್ಲ್ಡ್ ಕಪ್ಪಿಗೆ ವ್ಯಾಲ್ಯೂ ಬರಬೇಕು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಯಾರು ಗೆಲ್ಬಾರ್ದು. ಬ್ಯಾಕ್ ಟು ಬ್ಯಾಕ್ ಗೆದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಆ ಟೀಮಿಗೆ ಖುಷಿ ಆಗುತ್ತೆ. ಬಟ್ ಏನ್ ಗುರು ಎಲ್ಲ ಸಲ ಇವರ ಫಿಫಾ ವರ್ಲ್ಡ್ ಕಪ್ ಅಂದ್ರೆ ಒಂದು ಪ್ರೆಸ್ಟೀಜಿಯಸ್ ವ್ಯಾಲ್ಯೂ ಇರಬೇಕು, ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ಬೇಕು. ವ್ಯಾಲ್ಯೂ ಅಂದ್ರ ಅದು ಎತ್ತೋದಕ್ಕೆ ಹೌದು ಇದೆ, ವ್ಯಾಲ್ಯೂ ಇದೆ ಇಲ್ಲ ಅಂದಲ್ಲ, ಒಂದು ಎತ್ತೋದಕ್ಕೆ ವರ್ಷಾನ್ಗಟ್ಲೆ ಕಾಯ್ಬೇಕು. ಬ್ಯಾಕ್ ಟು ಬ್ಯಾಕ್ ಸಲ ಎತ್ಬಿಡ್ತು ಅನ್ನೋದಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗೋಗ್ಬಿಡುತ್ತೆ. ಇವಾಗ ಅರ್ಜೆಂಟಿನಾ ಎತ್ತಿತ್ತು ಬ್ಯಾಕ್ ಟು ಬ್ಯಾಕ್ ಸಲ ಅಂದ್ರೆ ಅದಕ್ಕೊಂಥರ ಅಷ್ಟು ಮಜಾ ಇರ್ತಿಲ್ಲ. ಲಾಸ್ಟ್ ಟೈಮ್ ಗೆದ್ದಷ್ಟು ಮಜಾ ಅವ್ರಿಗೆ ಇರ್ತಾ ಇರಲಿಲ್ಲ. ಸೊ ಸ್ಟ್ರಗಲ್ ಪಡಬೇಕು ಒಂದು 20 ವರ್ಷ 30 ವರ್ಷ ವೆಯ್ಟ್ ಮಾಡಬೇಕು ಟ್ರೋಫಿ ಗೆಲ್ಬೇಕು ಅಂದ್ರೆ, ಅವಾಗಲೇ ಒಂದು ಮಜಾ ಬರೋದು. ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕಿ. ಫಿಫಾ ವರ್ಲ್ಡ್ ಕಪ್ ಫೈನಲ್ ಮತ್ತೆ ಸಿಗುವ.